ಬೆಂಗಳೂರು ಬಸವನಗುಡಿಯಲ್ಲಿ ಭವ್ಯ ಕನ್ನಡ ಉತ್ಸವ ಸಮರ್ಪಣಾ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿ ವತಿಯಿಂದ ಆಯೋಜನೆ. ಬೆಂಗಳೂರು ಸಮರ್ಪಣಾ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿ ವತಿಯಿಂದ ಈ ವರ್ಷವೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಉತ್ಸವ 2025 ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ಈ ಉತ್ಸವವು ಅಕ್ಟೋಬರ್ 31 ರಿಂದ ನವೆಂಬರ್ 4 ರವರೆಗೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಆಟದ ಮೈದಾನದಲ್ಲಿ ನಡೆಯಲಿದೆ. ಟ್ರಸ್ಟ್ ಕಳೆದ 3 ವರ್ಷಗಳಿಂದ ರಾಜ್ಯದಾದ್ಯಂತ ಉಚಿತ ಆರೋಗ್ಯ ಶಿಬಿರಗಳು, ರಕ್ತದಾನ ಶಿಬಿರಗಳು, ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಹಾಗೂ ಪರಿಸರ ಸಂರಕ್ಷಣೆಗೆ ಗಿಡ ನೆಡುವ ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಜೊತೆಗೆ ಯುವಜನರಿಗೆ ಶಿಕ್ಷಣ ಆಧಾರಿತ ತರಬೇತಿ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಶಿಬಿರಗಳು ಆಯೋಜನೆಯ ಮೂಲಕ ಯುವ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುತ್ತಿದೆ. ಈ ಬಾರಿ ನಡೆಯುವ ಕನ್ನಡ ಉತ್ಸವದ ಮುಖ್ಯ ಉದ್ದೇಶ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ, ಪರಂಪರೆ, ಇತಿಹಾಸ ಹಾಗೂ ಕನ್ನಡ ಪರ ಚಿಂತಕರು, ಸಾಹಿತಿಗಳು ಮತ್ತು ರಚನಾಕಾರರ ಕೊಡುಗೆಗಳನ್ನು ದೇಶದ ಇತರೆ ಭಾಗಗಳಿಂದ ಬಂದ ಜನರಿಗೆ ಪರಿಚಯಿಸುವುದು. ಉತ್ಸವದ ವಿಶೇಷತೆಗಳಾಗಿ 35 ಅಡಿ ಎತ್ತರದ ಇಮ್ಮಡಿ ಪುಲಿಕೇಶಿ ಪ್ರತಿಮೆ, ವಿಲಕ್ಷಣ ಪ್ರಾಣಿ ಪಕ್ಷಿಗಳ ಪ್ರದರ್ಶನ, ಆರ್ಟಿಫಿಷಿಯಲ್ ಜೋಗ್ ಜಲಪಾತ ಹಾಗೂ ಕನ್ನಡ ಸಂಸ್ಕೃತಿಯ ಸೊಗಡಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭರತನಾಟ್ಯಂ, ಯಕ್ಷಗಾನ, ರಸಮಂಜರಿ, ಮ್ಯಾಜಿಕ್ ಶೋ ಹಾಗೂ ಲೈವ್ ಪರ್ಫಾರ್ಮೆನ್ಸ್ಗಳು ಆಯೋಜನೆಗೊಂಡಿವೆ. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಕನ್ನಡ ಸಾಧಕರು ಹಾಗೂ ಚಲನಚಿತ್ರ ತಾರೆಯರು ಭಾಗವಹಿಸಲಿದ್ದು, ಕನ್ನಡ ಸೇವೆಗಾಗಿ ಪ್ರಖ್ಯಾತ ಕನ್ನಡ ವ್ಯಕ್ತಿತ್ವಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಕೂಡ ಇರಲಿದೆ. ಟ್ರಸ್ಟ್ನ ಅಧ್ಯಕ್ಷರು ತಿಳಿಸಿದ್ದಾರೆ. ನಮ್ಮ ಉದ್ದೇಶ ಕೇವಲ ಹಬ್ಬ ಆಚರಣೆ ಅಲ್ಲ, ಇದು ಕನ್ನಡದ ಆತ್ಮವನ್ನು ತಲುಪಿಸುವ ಪ್ರಯತ್ನ. ನಮ್ಮ ಉತ್ಸವವು ಬಂದ ಎಲ್ಲರಿಗೂ ನಿಜವಾದ ಕನ್ನಡದ ವಾತಾವರಣ ನೀಡುತ್ತದೆ ಎಂದು ಹೇಳಿದ್ದಾರೆ. ಈ ಉತ್ಸವವು ಕನ್ನಡ ಪ್ರೇಮಿಗಳು, ಕುಟುಂಬಗಳು ಮತ್ತು ಯುವಕರಿಗೆ ಮನರಂಜನೆ, ಸಂಸ್ಕೃತಿ ಮತ್ತು ಪ್ರೇರಣೆಯ ಒಕ್ಕೂಟವಾಗಲಿದೆ. ನನ್ನ ಹೆಸರು ಓಂ ಪ್ರಕಾಶ್ ಎಸ್ ಅಂತ, ಸಮರ್ಪಣಾ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು. ನಾವು ಇದೇ ತಿಂಗಳು 31ನೇ ತಾರೀಕಿನ 4ನೇ ತಾರೀಕುವರೆಗೂ ಕನ್ನಡ ಉತ್ಸವ ಅಂತ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಮೈದಾನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದರ ಉದ್ದೇಶ, ಮೂಲ ಉದ್ದೇಶ ನಮ್ಮ ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು ಅನ್ನೋದೊಂದು ಮೂಲ ಉದ್ದೇಶ. ನಮ್ಮ ಟ್ರಸ್ಟು 3 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಿತ್ತು. ಬಟ್ ಎಜುಕೇಷನ್ ಆಗಿರೋದ್ರಿಂದ ಈ ಉತ್ಸವ ಮಾಡಿ ಪರಭಾಷರಿಗೆ ಆಗ್ಬೋದು, ಪರ ರಾಜ್ಯದಿಂದ ಬಂದಿರೋ ಬೆಂಗಳೂರಿಗೆ ಎಷ್ಟೋ ಜನ ವರ್ಷಕ್ಕೆ ಬರ್ತಾರೆ, ಹೋಗ್ತಾರೆ. ಬಟ್ ಇಲ್ಲೇನೋ ತಿಳ್ಕೊಂಡು ಹೋಗ್ಬೇಕಲ್ಲ. ಸೊ ಒಂದು ಉತ್ಸವ ಮಾಡಿದಾಗ ಅದರಲ್ಲಿ ಎಲ್ಲವೂ ಇದ್ದಾಗ ಅವ್ರು ಬಂದಾಗ ಒಂದು ತಿಳ್ಕೊತಾರೆ, ಓ ಈ ಥರ ಇದೆ, ಹಿಂಗಿದೆ ಅಂತ. ಅದನ್ನು ಎಂಟೈರ್ ಸೆಟಪ್ನ ನಾವು ಈ ಉತ್ಸವದಲ್ಲಿ ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಉತ್ಸವನ ಪ್ಲ್ಯಾನ್ ಮಾಡಿದ್ದೀವಿ. ಎಷ್ಟು ಜನ ಸರ್? ನಾವು ಒಂದು ದಿನಕ್ಕೆ 5,000ದಿಂದ 10,000 ಜನ ಸೇರಬೇಕು ಅನ್ನೋ ಒಂದು ಪ್ರಚಾರ ಮಾಡ್ತಾರೆ. ಸೇರ್ತಾರೆ ಸರ್, 10,000 ಜನ ಸೇರ್ತಾರೆ ಸರ್. ರಾಮಲಿಂಗ್ ಡಿಡ್ ಸಾಹೇಬ್ರು ಆಗಿರ್ಬೋದು, ಮತ್ತು ತೇಜಸ್ವಿ ಸೂರ್ಯ ಅವರಾಗಿರ್ಬೋದು, ಮತ್ತು ನಮ್ಮ ಗರುಡಾಚಾರ್ಯ ಅವರಾಗಿರ್ಬೋದು, ರವಿ ಸುಬ್ರಹ್ಮಣ್ಯ ಅವರು ಆಗಿರ್ಬೋದು, ತುಂಬ ಜನ ನಾಯಕರು, ಮತ್ತು ನಮ್ಮ ಫಿಲಮ್ ಆ್ಯಕ್ಟರ್ಸಿಂದ ಅಂದ್ಬಿಟ್ಟು ಡಾಲಿ ಧನಂಜಯ್ ಅವರು, ಲೂಸ್ ಮಾಡಿದವರು, ಮತ್ತು ಧ್ರುವ ಸರ್ಜಾ ಅವರು, ಮತ್ತು ತುಂಬ ಜನ ಸರ್, ತುಂಬ ಜನ ನಟರು ಬರ್ತಾ ಇದ್ದಾರೆ. ಜನಕ್ಕೆ ಸರ್ ಬನ್ನಿ, ಕನ್ನಡ ಉತ್ಸವನ ಎಲ್ಲರೂ ಒಂದು ಒಳ್ಳೆಯ ವಾತಾವರಣದಲ್ಲಿ ಸೆಲೆಬ್ರೇಟ್ ಮಾಡೋಣ. ಮತ್ತು ಅದ್ರ ಬಗ್ಗೆ ನಾಲೆಜ್ನ ನಾವೆಲ್ಲ ಕಡೆನೂ ತಿಳಿಸೋಣ, ಬೇರೆಯವ್ರಿಗೆ ತಿಳಿಸೋಣ. ಕನ್ನಡದ ಬಗ್ಗೆ, ಕನ್ನಡ ಇಂಪಾಗಲಿ, ಕನ್ನಡ ವಾತಾವರಣ ಸಂಪ್ರದಾಯನ ತಿಳಿಸೋಣ ಸರ್. ಎಲ್ಲರೂ ಕೈ ಜೋಡಿಸಿ ಸಪೋರ್ಟ್ ಮಾಡಿ. ಖಂಡಿತ ಸರ್. ಇದು ಬಂದು ಈ ಉತ್ಸವಕ್ಕೆ ಉಚಿತ ಪ್ರವೇಶ ಇರುತ್ತೆ, ಯಾವುದೇ ಥರ ಚಾರ್ಜಸ್ ಇರಲ್ಲ.